ರಾಮಚಂದ್ರ, ಜೈ ಜೈ ರಾಮಚಂದ್ರ. ಸುಗ್ರೀವ ರಾಜ, ಮಹಾಪ್ರಭು, ಈಗ ನೀನು ಧೈರ್ಯವಾಗಿ ಹೋಗಿ ನಿಮ್ಮ ಅಣ್ಣನನ್ನು ಬರಮಾಡಿ ಯುದ್ಧವನ್ನು ಮಾಡು. ಆಗಬಹುದು ಪ್ರಭು. ಎಲವೋ ವಾಲಿ, ಜೀವಗಳ್ಳ ಎಲ್ಲಿ ಅಡಗಿ ಕುಳಿತಿರುವೆಯೋ, ಬಾರ ಯುದ್ಧಕ್ಕೆ. ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಯೋಗಿಸುವವನಾರೋ? ಓಹೋ, ಸಹೋದರ ಸುಗ್ರೀವ, ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ತಲೆಮರೆಸಿಕೊಂಡಿದ್ದ ನೀನು ಇದೀಗ ಸ್ವತಂತ್ರವಾಗಿ ಯುದ್ಧಕ್ಕೆ ಆಹ್ವಾನಿಸ್ತಿರುವೇನೋ? ಯಾವ ಯುದ್ಧವನ್ನು ಮಾಡುವೆ? ಗದಾಯುದ್ಧವ ಮಾಡು. ಸಿದ್ಧನಾಗೋ. ಮುಟ್ಟಬೇಡ ಆಂಜನೇಯ. ಇವರ ಮಾತನ್ನು ಕೇಳಿ ನಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆದು ಆತನಿಂದ ವಧೆಯನ್ನು ತಿನ್ನಬೇಕಾಯಿತು. ಸಾಕಪ್ಪ ಸಾಕು, ನಿಮ್ಮ ಸಹವಾಸವೇ ಸಾಕು. ಇವರು ಯಾವ ಮಾರ್ಗವಾಗಿ ಬಂದರೋ ಅದೇ ಮಾರ್ಗವಾಗಿ ಕಳಿಸಿಬಿಡು. ಒಡೆಯ ಸುಗ್ರೀವರಾಜ, ಇದರಲ್ಲೇನೋ ವಿಶೇಷಿರಬೇಕು. ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏಕೆ ಸ್ವಾಮಿ? ಆಂಜನೇಯ, ಪ್ರಭು, ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರಾದ್ದರಿಂದ ಅವರ ಮುಖಛಾಯೆಯು ಒಂದೇ ರೀತಿ ಇದ್ದುದರಿಂದ ನಾನು ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ತೆಗೆದುಕೋ ಈ ಕೇಸರಿ ಮಾಲೆಯನ್ನು, ಸುಗ್ರೀವನ ಕೊರಳಿಗೆ ಧರಿಸು. ಆಗಲೇನು? ಸುಗ್ರೀವ ರಾಜ, ಆಹಾ, ಈ ಮಾಲೆಯನ್ನು ಧರಿಸಿದ ಕ್ಷಣವೇ ನನಗೆ ಹೊಸ ಚೈತನ್ಯವೇ ಉಂಟಾಗುತ್ತಿರುವುದು. ಒಡೆಯ ಸುಗ್ರೀವರಾಜ, ಆಂಜನೇಯ, ಇದು ವಿಜಯ ಮಾಲೆಯ ಸರಿ. ಕರೆ ಹಾವಾಲಿಯನ್ನು ಯುದ್ಧಕ್ಕೆ. ನಮ್ಮಣ್ಣನನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಯುದ್ಧ ನಾನೇ ಮಾಡುತ್ತೇನೆ, ನೀನು ನನ್ನ ಸ್ವಲ್ಪ ಪಕ್ಕದಲ್ಲಿರು. ಏತಕ್ಕೆ ಒಡೆಯ? ಯುದ್ಧ ನಾನೇ ಮಾಡುತ್ತೇನೆಯ್ಯ, ಸ್ವಲ್ಪ ನೀನು ನನ್ನ ಪಕ್ಕದಲ್ಲಿರು. ಆಗಲಿ ಒಡೆಯ. ಓ ವಾಲಿ, ಜೀವಗಳ್ಳ, ಈಗ ಸ್ವಲ್ಪ ಸಮಯದಲ್ಲಿ ನನ್ನನ್ನು ಗೆದ್ದೆ ಎಂದು ಹಿರಿಯರು ಹಿಗ್ಗುತ್ತಿರುವೆಯೇನೋ? ಈಗ ಹೊಸ ಸುಗ್ರೀವ ಬಂದಿದ್ದಾರೆ. ಭಾರ ಯುದ್ಧಕ್ಕೆ, ಭಾರ ಯುದ್ಧಕ್ಕೆ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲಯ ಕಳುಹಿಸಿ ನಂತರ ಅವರನ್ನು ವಿಚಾರಿಸುವನು. ಎಲ್ಲವೋ ಹೇಳಿ ಸುಗ್ರೀವ, ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೆಯೇನೋ? ಬೆಂಬಲಿಗರ ವಿಚಾರ ಆಮೇಲಿರಲಿ, ಈಗ ಯುದ್ಧಕ್ಕೆ ಸಿದ್ಧನಾಗು. ಯಾವ ಯುದ್ಧವನ್ನು ಮಾಡುವೆ? ಮುಷ್ಟಿ ಯುದ್ಧವನ್ನು ಮಾಡುವೆ. ಸಿದ್ಧನಾಗು, ಸಿದ್ಧನಾಗು. ಮೋಸ! ಯಾರೋ ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ. ಅಣ್ಣ ಅಣ್ಣ ಅಣ್ಣ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ ಹೇಳಿ ಸುಗ್ರೀವ. ಅಣ್ಣ, ಯಾರು ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ಅಯ್ಯ ವಾಲಿರಾಜೇಂದ್ರ, ನಾನು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಪುತ್ರರಾದ ರಾಮಚಂದ್ರನು. ಏನು ದಶರಥ ಪುತ್ರ ಶ್ರೀರಾಮಚಂದ್ರ ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು? ಅದು ಅಲ್ಲದೆ ಯಾವ ಕಾರಣಕ್ಕಾಗಿ ನನ್ನ ಸುಗ್ರೀವನ ಸಜ್ಜವನ್ನು ಮಾಡಿದಿರಿ? ವಾಲಿಯೇ, ನಾರಿ ಚೋರನಾದ್ದರಿಂದ ನಾನು ನಿನ್ನನ್ನು ಕೊಲ್ಲಬೇಕಾಯಿತು. ನೀನು ನಿನ್ನ ಸಹೋದರ ಪತ್ನಿಯನ್ನು ಅಪಹರಿಸಿರುವೆ. ಯಾರು
ಸೊಸೆ, ನಾದಿನಿ, ಹತ್ತಿಗೆ ಅವರೊಡನೆ ಸಲ್ಲಾಪಗಳನ್ನು ಮಾಡುವರು. ಅಂಥವರು ಶಿಕ್ಷಾರ್ಹರೇ. ಆದ್ದರಿಂದ ನಾನು ನಿನ್ನ ಮುಖವನ್ನು ನೋಡಬಾರದೆಂದು ಹಿಂದಿನಿಂದ ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಿಗೆ ವಾಯು ವರಸೆಗಳಿಲ್ಲವೆಂಬ ಅಲ್ಪ ವಿಚಾರವು ನಿನಗೆ ತಿಳಿಯದೆ, ಅದು ಅಲ್ಲದೆ ಈ ನನ್ನ ಸುಗ್ರೀವನನ್ನು ಹುಡುಕಲೋಸಕವಾಗಿ ಆಕೆಯನ್ನು ನನ್ನ ವಶದಲ್ಲಿರಿಸಿಕೊಂಡೆ. ಅನ್ಯತಾ ಭಾವಿಸಬಾರದು. ಯಾವ ಕಾರಣಕ್ಕಾಗಿ ಸುಗ್ರೀವನ ಸಖ್ಯವಾಯಿತು? ವಾಲಿರಾಜೇಂದ್ರ, ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವನು ನನಗೆ ಸಹಾಯ ಮಾಡುವೆನೆಂದು ಮಾತು ಕೊಟ್ಟಿರುವನು. ಯಾರು ಮಾತೆಯವರನ್ನು ಅಪಹರಿಸಿದವರಾರು? ಆ ಚೋರನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಏನೋ ಆ ದೃಢನಾದ ದಶಕಂಠನು ಮಾತೆಯವರನ್ನು ಅಪಹರಿಸಿದನೆ. ಈ ವಿಚಾರವನ್ನು ನನಗೆ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಅವನನ್ನು ಈ ಲಾಂಗುಣದಿಂದ ಹಿಂಗಟ್ಟು ಮುಂಗಟ್ಟು ಕಟ್ಟಿ ತಂದು ಈ ನಿನ್ನ ಪಾದದ ಮೇಲೆ ಕೆಡುತ್ತಿದ್ದನಲ್ಲ ಪ್ರಭು. ವಾಲಿರಾಜೇಂದ್ರ, ಈಗಲೂ ಬದುಕಬೇಕೆಂಬ ಇಚ್ಛೆ ಇದ್ದರೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ಪ್ರಭು. ರಾಮಚಂದ್ರ, ರಾಮನಿಗೆ ಒಂದೇ ಬಾಣ, ಓರ್ವಳೆ ಪತಿ, ಒಂದೇ ವಾಕ್ಯ. ಆದ್ದರಿಂದ ಆಗಬಹುದು ಪ್ರಭು. ಈ ನಿನ್ನ ಬಾಣದಿಂದಲೇ ನಾನು ಮೋಕ್ಷವನ್ನು ಹೊಂದಿದೆ. ಸಹೋದರ ಸುಗ್ರೀವ, ಸೀತಾನ್ವೇಷಣ ಕಾರ್ಯದಲ್ಲಿ ರಾಮಚಂದ್ರನಿಗೆ ಸಹಾಯಕನಾಗು. ಪ್ರಭು, ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ಏನು ನಿನ್ನ ನಿಬಂಧನೆ? ನನ್ನ ಪತ್ನಿಯನ್ನು, ನನ್ನ ಕುಮಾರನಾದ ಅಂಗದನನ್ನು ಕಾಪಾಡುವ ಭಾರವೂ ನಿಮ್ಮದಾಗಿರುವುದು. ಅದರ ಚಿಂತೆಯನ್ನು ನನಗೆ ಬಿಡು. ವಾಲಿರಾಜೇಂದ್ರ, ನಿನಗೆ ಸ್ವರ್ಗವು ಪ್ರಾಪ್ತಿಯಾಗಲಿ. ಈಗ ನಾನು ಸುಗ್ರೀವರಾಜ, ಈ ನನ್ನ ಕೊಳ್ಳಲ್ಲಿರುವ ಇಂದ್ರದ ತಾರವನ್ನು ತೆಗೆದು ಧರಿಸಿಕೊ. ಸುಖವಾಗಿ ರಾಜ್ಯ ಗೊತ್ತಿನಾರು. ಅಂಗದ ಕುಮಾರ, ಪ್ರಭು, ಚಿಂತಿಸಬೇಡ. ನಿಮ್ಮ ತಂದೆಯವರು ಮಾಡಿದ ತಪ್ಪಿಗಾಗಿ ಸ್ವರ್ಗಸ್ಥರಾದರು. ಸುಗ್ರೀವರಾಜ, ರಾಮಚಂದ್ರ ಪ್ರಭು, ಅಣ್ಣನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂದೆಗೆ ಹೋಗಿ ಸುಗ್ರೀವನಿಗೆ ಕಿಷ್ಕಿಂದೆಯ ಪಟ್ಟವನ್ನು ಕಟ್ಟು, ಅಂಗದನಿಗೆ ಯುವರಾಜವನ್ನು ಪಟ್ಟವನ್ನು ಕಟ್ಟಿ ಬೇಗ ಹಿಂತಿರುಗಿ ಬಾ ಸಹೋದರ. ಆಗಲೇ ಅಣ್ಣ. ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ ಅನುಜ. ಅನುಜಾತ ವಿಕಸಿತ ವನಜಾತ ಲೋಚನ. ಅನುಜಾತ ವಿಕಸಿತ ವನಜಾತ ಲೋಚನ. ಜಾತ ನಡೆಗೈದು ಮನದೇಶನು ಕೇಳೋ ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ ಅನುಜ. ಲಕ್ಷ್ಮಣ ವರ ಶುಭ ಲಕ್ಷಣ ಹೋಗಿ ಲಕ್ಷ್ಮಣ ವರ ಶುಭ ಲಕ್ಷಣ ಹೋಗಿ ಈ ಕ್ಷಣ ಹೋಗಿ ಅನುಜಾತ ಗುಣ ತೋರಿದ ಮಾನುತ ಕೇಳೋ ಅನುಜ. ಜನಕ ಜತೆಯ ಕಾಣಲು ಅನುಕೂಲಗಳ ಮಾಡಲು ಜನಕ
ಜತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವೆಂದು ಗ್ರೇವನಿಗೆ ಅನುಮಾನಿಸದೆ ಪೇಳು ಅನುಜ ಲಕ್ಷ್ಮಣ 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 ಅಣ್ಣ, ವರ್ಷ ಕಾಲ ಕಳೆದು ಶರದೃತುವು ಬಂದರೂ ಸಹ ಸೀತಾನ್ವೇಷಣ ಕಾರ್ಯಕ್ಕಾಗಿ ಸುಗ್ರೀವನು ಇನ್ನು ಬಾರಲೇ ಇಲ್ಲ. ಲಕ್ಷ್ಮಣ, ಮರೆತಿರುವನೋ ಏನು? ನೀನು ಕೂಡಲೇ ಹೋಗಿ ಸೀತಾನ್ವೇಷಣ ಕಾರ್ಯದಲ್ಲಿ ಜಾಗರೂಕನಾಗುವಂತೆ ಎಚ್ಚರಿಸಿ ಬಾ ಲಕ್ಷ್ಮಣ. ಆಗಲೇ ಅಣ್ಣ. ಹೋಗುವೆನ ಈಗಲೇ ಸುಗ್ರೀವನಿಗೆ ಹೋಗುವೆನ ಮಾಡಿದ ಉಪಕಾರಗಳ ಮಾಡಿದ ಉಪಕಾರಗಳ ಉಪಕಾರಗಳನ್ನು ಮರೆತು ಸ್ತ್ರೀಲೋಲನಾಗಿರುವ ಆ ಸುಗ್ರೀವ ರಾಜನಿಗೆ ಎಚ್ಚರಿಕೆ ಕೊಟ್ಟು ಬರಬೇಕು. ಸಹೋದರ ಲಕ್ಷ್ಮಣ, ಶಾಂತ ರೀತಿಯಿಂದ ಹೋಗಿ ಜಾಗರೂಕತೆಯಿಂದ ನೀನು ಕೆಲಸವನ್ನು ಮುಗಿಸಿಕೊಂಡು ಬಾ. ಆಗಲೇ ಅಣ್ಣ. ಹೋಗಿ ಬಾ ಸಹೋದರ. ಸುಡುವೇನಾ ಗಿಟ್ಟಿದೇನಾ ಸುಡುವೇನಾ ಗಿಟ್ಟಿದೇನಾ ಹೊಳ ಬಡಕ ಬಿಗುಲವ ಗಡಿದು ಹೊಳವಿಯಲಿಡುವೆ ಕೆಡುಕ ಸುಗ್ರೀವಾದಮನ ಕೆಡುಕ ಸುಗ್ರೀವಾದಮನ ಬಳಸಿಡು ಕೋಪಾಗ್ನಿ ಆಹುತಿ ಕೊಡುವೆ. ಹಲೋ ಸುಗ್ರೀವ ರಾಜ, ತೋರ್ಪು ದುಚಿತವೇ ನಿನ್ನ ನಂಬಿದವರು ಲೋಕಪ್ರಿಯನ್ನ ತೋರ್ಪು ದುಚಿತವೇ ಮನ್ನಿಸೈ ಮಹಾನುಭಾವ
ಚಂಡ ಮುಗುಳು ತೈತರೆ ಲಕ್ಷ್ಮಣದೇವ ಚಂಡ ಕೋಪದಿಂತು ನೀವು ಚಂಡ ಮುಗುಳು ತೈತರೆ ಕಂಡು ಬದರ್ಗರು ಗ್ರಾಮರು ಕಂಡು ಬದರ್ಗರು ಗ್ರಾಮರು ಬ್ರಹ್ಮಾಂಡ ಉಳಿವುದೈ ಮನ್ನಿಸೈ ವಾನರೇಂದ್ರ ನಿಮ್ಮೊಳುವುದ ಹೀನತೆಯನ್ನು ತೋರ್ಪನೆ ವಾನರೇಂದ್ರ ನಿಮ್ಮೊಳುವುದ ಹೀನತೆಯನ್ನು ತೋರ್ಪನೆ ಮನ ಪ್ರಾಣ ಉಳಿಸಿ ಕೊರೆಯೋ ಮನ ಪ್ರಾಣ ಉಳಿಸಿ ಕೊರೆಯೋ ಮನ ಪ್ರಾಣ ಉಳಿಸಿ ಕೊರೆಯೋ ಮನ ಪ್ರಾಣ ಉಳಿಸಿ ಕೊರೆಯೋ ವಾನರೇಂದ್ರ ತನುಭವನೇ ಮನ್ನಿಸೈ ಸುಗುಣಾಕರ ಕ್ಷಮಿಸಬೇಕು. ನಮ್ಮ ಚಿಕ್ಕಪ್ಪನವರನ್ನು ಅಪರಾಧಿ ಎಂದೆನಿಸಕೂಡದು. ನಾನು ಈಗಲೇ ಹೋಗಿ ನಮ್ಮ ಚಿಕ್ಕಪ್ಪನವನ್ನು ಕರೆತಿರುವುದು. ಏನೋ ನಿಮ್ಮ ಚಿಕ್ಕಪ್ಪನ ಅಪರಾಧಿ ಎನ್ನಬಾರದೆ? ಈಗಲೇ ಸೀತಾನ್ವೇಷಣ ಕಾರ್ಯಕ್ಕೆ ಬರದಿದ್ದರೆ ನಿಮ್ಮ ತಂದೆಗಾದ ಗತಿ ನಿಮ್ಮ ಚಿಕ್ಕಪ್ಪನಿಗೂ ಆಗುವುದು. ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ ರಘುವರ ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ ಎಷ್ಟೋ ಮದ ಭ್ರಷ್ಟ ನಿನಗೆ ದುಷ್ಟನಿಗೆ ಎಷ್ಟೋ ಮದ ಭ್ರಷ್ಟ ನಿನಗೆ ವಿಂದಾನ್ವರ ವಿಂದಾಂತವಾಸಿ ಯುವಕೆ ವಂದಿಸುವೆ ವಿಂದಾನ್ವರ ವಿಂದಾಂತವಾಸಿ ಇಂದೋ ನಳ ಇಂದಾಗ್ನೆಯ ಇಂದೋ ನಳ ಇಂದಾಗ್ನೆಯ ಸಂದಾಜಯ ವಂದಿಸುವೆ ಸಂದಾಜಯ ವಂದಿಸುವೆ ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ ರಘುವರ ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ ಇಂದು ಸರಸೇರು ಹಾಲೋ ಚಾನಯ ಕರಪೂರ ಹಾಲೋ ಚಾನಯ ಸರಸೇರು ಹಾಲೋ ಚಾನಯ ಕರಪೂರ ಹಾಲೋ ಚಾನಯ ಕರೆ ಮಾಡುತ್ತೆ ಕರಿ ನೋಡುತ್ತೆ ಕರೆ ಮಾಡುತ್ತೆ ಕರಿ ನೋಡುತ್ತೆ ಪರಿತೋಷಿತೆ ದೊರೆ ಮನ್ನಿಸು ಪರಿತೋಷಿತೆ ದೊರೆ ಮನ್ನಿಸು ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ ರಘುವರ ಕೋಪಾವಿದೆ ಭೂಪಾನ್ಮಯ ದೀಪ ಮನದೆ
ಇಲ್ಲಿ ಸ್ತ್ರೀಲೋಲನಾಗಿರುವೆಯಾ? ರಾಮಚಂದ್ರ ಪ್ರಭು, ಕ್ಷಮಿಸಬೇಕು ಪ್ರಭು. 4 ತಿಂಗಳು ಮಳೆಗಾಲವಾದ್ದರಿಂದ ಚದರಿ ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಲು ಅಸಾಧ್ಯವಾಯಿತು. ಈಗ ಎಲ್ಲರೂ ಒಟ್ಟುಗೂಡಿರುವರು? ಒಟ್ಟುಗೂಡುವರು ಪ್ರಭು. ಹಾಗಾದ್ರೆ ಜಾಗೃತಿಯಾಗಿ ಸೀತಾನ್ವೇಷಣ ಕಾರ್ಯಕ್ಕೆ ಬರುವರಾಗಿ. ನಡೆಯಿರಿ, ಎಲ್ಲರೂ ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ. ಅಂಬೋರುವಾಕ್ಷಿ ಸೀತೆಯನ ಕಾಂಬೇನೆ ಪರಿಯ ಅಂಬೋರುವಾಕ್ಷಿ ಸೀತೆಯನ ಕಾಂಬೇನೆ ಪರಿಯ ಜಾನಕಿ ಬೆಂಬಿಡಾದೆ ನಂಬಿ ಬಂದ ಬೆಂಬಿಡಾದೆ ನಂಬಿ ಬಂದ ಮನೋಹರೇ ಬೆಂಬಿಡಾದೆ ನಂಬಿ ಬಂದ ದಂಬರಿ ಅಮೋರುವಾಕ್ಷಿ ಸೀತೆಯನ ಕಾಂಬೇನೆ ಪರಿಯ ನಿಡುಗುಡಿ ಜಗದೊಳಾಡುತ್ತೆ ಜಗದೊಳಾಡುತ್ತೆ ಸೀತಾ ಬಡರಡುವಿಗೆ ಬಲ್ಕಲೋಲಲೋಚನೆ ಯುಗಳ ಜಾನಕಿ ವೈದೇಹಿ ಕೆದರಿದೆ ಕುಡಿ ಬೆಂಚ ಗೆದರಿರೆ ಕುಡಿ ಮಿಂಚ ಗೆದರಿರೆ ಸೀತಾ ಬೆಡಗಿನ ಬಾರೆ ಇನೇಕೆ ಮರೆಯಾದೆ ಮಾರನ ಪದ ಬಾಲೇಂದ್ರ ಪಾಲೆ ಬಾಲೆ ಜಾನಕಿ ಲೀಲಾ ಕೋತಲೆಯ ಬಾಲೇಂದ್ರ ಪಾಲೆ ಬಾಲೆ ಜಾನಕಿ ಲೀಲಾ ಕೋತಲೆಯ ಜಾನಕಿ
ಪಾಲನ ಬೂಲಲನೆ ಪಾಲನ ಬುಲೆಯ ಅವಲೋಕಿತೆಗೆ ಅಮೋರುವಾಸಿ ಸೀತೆಯ ತಾವೇನೆ ಪರಿಯ ಸೀತಾ ಸೀತಾ ಜಾನಕಿ ವೈದೇಹಿ, ಎಂದಿಗೆ ನಾನು ನಿನ್ನ ಮಂದಹಾಸ ಮುಖಕಮಲವನ್ನು ಕಾಣುವೆನೋ? ಕಾಣಲಾಗಲಿಲ್ಲ. ಜಾನಕಿ, ಸೀತಾ, ಸುಗ್ರೀವ ರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವೆಲ್ಲ. ಕುಪಿತನಾಗಿ ಹೋದವನು ಏನು ಅಕಾರ್ಯವನ್ನು ಮಾಡಿರುವನೋ ಕಾಣನಾದನಲ್ಲ. ಅಣ್ಣ ಅಣ್ಣ ಲಕ್ಷ್ಮಣ, ಸುಗ್ರೀವರಾಜನು ಬಂದೆಯಾ? ಇತ್ತಲೇ ಬರುತ್ತಿರುವನು. ಹೌದೇ? ಬಹಳ ಸಂತೋಷ. ಬರಲಿ. ಏಯ್ ರಾಮಚಂದ್ರ ಪ್ರಭು, ಸುಗ್ರೀವ ರಾಜ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಹಂಗದ ಕುಮಾರ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಮಹಾಪ್ರಭು, ಸೀತಾನ್ವೇಷಣ ಕಾರ್ಯಕ್ಕೆ ನೀವು ಇಷ್ಟು ವಿಳಂಬವಾಗಿ ಬರಲು ಕಾರಣವಾದರೂ ಏನು? ರಾಮಚಂದ್ರ ಪ್ರಭು, 4 ತಿಂಗಳು ಮಳೆಗಾಲವಾದ್ದರಿಂದ ಚದರಿ ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಸುಗ್ರೀವ ರಾಜ, ರಾಮಚಂದ್ರ ಪ್ರಭು, ನನ್ನ ಪ್ರಿಯ ಗೆಳೆಯನಾದ ಮಾರುತಿಯಲ್ಲಿ ಇದೋ ಇತ್ತಲೇ ಬರುತ್ತಿರುವರು. ಮಾರುತಿ, ನಿನಗೆ ಮಂಗಳವಾದ. ಸುಗ್ರೀವ ರಾಜ, ರಾಮಚಂದ್ರ ಪ್ರಭು, ಸೀತಾನ್ವೇಷಣ ಕಾರ್ಯಕ್ಕೆ ಇಡೀ ಭೂಮಂಡಲದ ವಿಚಾರವನ್ನು ನೀನು ಅರಿತಿರುವೆಯಾದ್ದರಿಂದ
ಯಾರು ಯಾರು ಯಾವ ಯಾವ ದಿಕ್ಕಿನಲ್ಲಿ ಸಂಚರಿಸಬೇಕೆಂಬುದನ್ನು ನಿನ್ನ ಕಟ್ಟಾಜ್ಞೆಯ ಮೇರೆಗೆ, ಸುಗ್ರೀವಾಜ್ಞೆಯ ಮೇರೆಗೆ ಪ್ರತಿಯೊಬ್ಬರಿಗೂ ಆಜ್ಞೆಯನ್ನು ಮಾಡಿ ಕಳುಹಿಸು. ಆಗಬಹುದು ರಾಮಚಂದ್ರ ಪ್ರಭು. ಪೂರ್ವಕ್ಕೆ ವಿನುತನನ್ನು ಕಳಿಸಿರುವೆನು, ಪಶ್ಚಿಮಕ್ಕೆ ಶತವಲ್ಲಿಯನ್ನು ಕಳಿಸಿರುವೆನು, ಉತ್ತರಾಭಿಮುಖವಾಗಿ ಶತವಲ್ಲಿಯನ್ನು ಕಳಿಸಿರುವೆನು. ಇನ್ನೂ ಉಳಿದಿರುವುದು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿಗೆ ಆಂಜನೇಯ, ಯುವರಾಜನಾದ ಅಂಗದ, ಜಾಂಬವಂತರೆ ಮೊದಲಾದವರು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿ ವಿಂಧ್ಯಾದಿ ಪರ್ವತ, ನರ್ಮದಾ, ಗೋದಾವರಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಚೋಳ, ಕೇರಳ, ಪಾಂಡ್ಯ, ಚೀರಾದಿ ದೇಶಗಳನ್ನು ಹುಡುಕಿ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರದೆ ಮುಂದಕ್ಕೆ ಹೋಗಿ ಭೋಗಾವತಿ ನಗರವೂ ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ, ಅಲ್ಲಿಯೂ ಸಿಗದಿದ್ದರೆ ಇನ್ನೂ ಮುಂದಕ್ಕೆ ಹೋಗಿ ಅಲ್ಲಿ ನಮ್ಮ ಪಿತೃಲೋಕವು ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ, ಅಲ್ಲಿಯೂ ಸಿಗದಿದ್ದರೆ ಮುಂದಕ್ಕೆ ಹೋಗಬೇಡಿರಿ. ಏತಕ್ಕೆ ಒಡೆಯ? ಅದು ಕತ್ತಲೆ ನಾಡು, ಅಲ್ಲಿ ಸೂರ್ಯರಶ್ಮಿಯೂ ಇರುವುದಿಲ್ಲ. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ಆ ದುಷ್ಟ ರಾವಣನ ಬಲಾಬಲಗಳನ್ನು ತಿಳಿದು ಬರಬೇಕು. ಉದಾಸೀನ ಮಾಡಿದ ಪಕ್ಷದಲ್ಲಿ ಮರಣದಂಡನೆ. ಇದು ಸುಗ್ರೀವಾಜ್ಞೆ, ಇದೂ ಸುಗ್ರೀವಾಜ್ಞೆ, ಇದೂ ಸುಗ್ರೀವಾಜ್ಞೆ. ಸಚಿವ ಶ್ರೇಷ್ಠರಾದ ನಿನಗೆ ಮುಂದೆ ಹೇಳುವುದಾದರೂ ಏನಿದೆ? ಸುಗ್ರೀವರಾಜ, ರಾಮಚಂದ್ರ ಪ್ರಭು, ಸಕಲ ದಿಕ್ಕುಗಳ ವಿಚಾರವನ್ನು ನೀನು ಯಾವ ರೀತಿ ತಿಳಿದೆ? ರಾಮಚಂದ್ರ ಪ್ರಭು, ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ನಾನು ಈ ಭೂಮಂಡಲವನ್ನು ಸುತ್ತಬೇಕಾದಾಗ ತಿಳಿದುಕೊಂಡೆನು ಮಹಾಪ್ರಭು. ಇನ್ನು ಯಾವುದೇ ವಿಚಾರವಿದ್ದರೂ ನಮ್ಮ ಆಂಜನೇಯನಲ್ಲಿ ತಿಳಿಸಬಹುದು. ಆಗಬಹುದು. ನಿನ್ನ ಜಾಂಬುವಂತನಲ್ಲಿ ಹನುಮಂತ ಪ್ರಭು. ಆಂಜನೇಯ, ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ ಮಾರುತಿ? ಪ್ರಭು, ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷವಂದಿರೇ. ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷವಂದಿರೇ. ಆ ರಾವಣನಂ ತಲೆ ಬಡಿದೋ, ಕದೆ ಬಡಿದೋ 6 ಜನ ಕರಡೆಗೆ ಬರುವೆ ನಿನ್ನೊಲವಿನಿಲ್ಲ. ರಾಮ ರಾಮ ಪ್ರಭು ಶ್ರೀರಾಮಚಂದ್ರ, ಆಂಜನೇಯ, ನಿನ್ನ ಕರುಣ ಕಟಾಕ್ಷವು ಸಂಪೂರ್ಣವಾಗಿ ನನ್ನ ಮೇಲಿರಕ್ಕೆ ಇರಬೇಕಾದ್ರೆ ನನಗೆ ಭಯವಂದಿರೇನು ಪ್ರಭು? ಆಂಜನೇಯ ಪ್ರಭು, ಒಂದು ವೇಳೆ ನೀನು ನನ್ನ ಜಾನಕಿಯನ್ನು ಕಂಡಾಗ ಈಕೆಯೇ ಜಾನಕಿ ಎಂದು ನೀನು ಗುರುತಿಸಬಲ್ಲೆಯಾ? ಸಾಧ್ಯವಿಲ್ಲ ಒಡೆಯ. ಹಾಗಾದರೆ ಕೆಲವು ವಿಚಾರಗಳನ್ನು ನಿನ್ನಲ್ಲಿ ಹೇಳುವೆ, ಇಲ್ಲಿ ಬಾ. ಜಾನಕಿ ಕರುಹುವ ಪರಿಗಿದ ಮಾರುತಿ ಹನುಮ, ಜಾನಕಿ ಕರುಹುವ ಪರಿಗಿದ ಪೇಡಿಗೆ ಮಾರುತಿ ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರಪಲ್ ಲಗಡ ಬಿಡಿದು ಸೀತೆಯ ಕರಪಲ್ ಲಗಡ ಬಿಡಿದು ಕರೆ ತಂದು ಜಾನಕಿ ಕರುಹುವ ಪರಿಗಿದ ಪೇರುವೆ ಮಾರುತಿ ಹನುಮ, ನಂಬಿಕೆ ಬಾರದೊಡ್ಡೆ ಸೀತೆಗೆ, ನಂಬಿಕೆ ಬಾರದೊಡ್ಡೆ
ವೈದೇಹಿಗೆ ನಂಬಿಕೆ ಬಾರದೊಡೆ ಹನುಮಾ ಹನುಮಾ ನಂಬಿಕೆ ಬಾರದೊಡೆ ಪೂಜಾತೆಗೆ ನಂಬಿಕೆ ಬಾರದೊಡೆ ವೈದೇಹಿಗೆ ನಂಬಿಕೆ ಬಾರದೊಡೆ ವೈದೇಹಿಗೆ ಅಂಗುಳಿಕೆಯ ನಿಜ ಕೊಡುತ್ತಲಿದೆ ಅಂಗುಳಿಕೆಯ ನಿಜ ಕೊಡುತ್ತಲಿ ಬೇಗ ಕರೆತಂದು ಜಾನಕಿ ಕರುಗುವ ಪರಿಗಿದ ಬೇಡುವೆ ಮಾರುತಿ ನೀನು ಹನುಮಾ 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 ಮಾರುತಿ ನನ್ನ ಜಾನಕಿಯನ್ನು ಕಂಡಾಗ ಆಕೆಗೆ ನಿನ್ನ ಮೇಲೆ ನಂಬಿಕೆ ಬಾರದೇ ಇದ್ದ ಪಕ್ಷದಲ್ಲಿ ಈ ನನ್ನ ಮುದ್ರೆಯುಂಗುರವನ್ನು ಕೊಟ್ಟು ನೀನು ನಿನ್ನ ಕುರುಹುಗಳನ್ನು ತಿಳಿಸು. ಹಾಗೂ ಒಂದು ವೇಳೆ ಆಕೆ ನಿನ್ನನ್ನು ನಂಬದೇ ಹೋದ ಪಕ್ಷದಲ್ಲಿ ಕೆಲವು ಗೌಪ್ಯವಾದ ವಿಚಾರಗಳಿರುವು ನಿನ್ನ ಕಿವಿಯಲ್ಲಿ ಹೇಳುವೆನು. ಇಲ್ಲಿ ಬಾ ಮಾರುತಿ. ತಿಳಿಯಿತೆ ಮಾರುತಿ? ತಿಳಿಯಿತು ಮಹಾಪ್ರಭು. ಕಾಕಾಸುರನ ವಿಚಾರವನ್ನು ಆಕೆಗೆ ನೀನು ಗೌಪ್ಯವಾಗಿ ತಿಳಿಸಬೇಕು. ಮಹದಾಜ್ಞೆ ಒಡೆಯ. ತಿಳಿಯಿತೆ ಮಾರುತಿ? ಮಹದಾಜ್ಞೆ. ಮಾರುತಿ, ನಿನ್ನ ಒಡೆಯನ ಆಜ್ಞೆಯಂತೆ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಸೀತೆಯ ಮಂಗಳ ವಾರ್ತೆಯನ್ನು ತರುವೆ ಎಂದು ನಾನು ನಂಬಲೇ ಮಾರುತಿ? ಪ್ರಭು, ನಿನ್ನ ಆಜ್ಞೆಯಂತೆ ಮಾಸದ ಅವಧಿಯೊಳಗಾಗಿ ಮಾತೆಯರ ಕುಶಲ ವಾರ್ತೆಯನ್ನು ತರುವೆನು ಪ್ರಭು. ಮಾರುತಿ, ಪ್ರಭು, ನಿನಗೆ ಮಂಗಳವಾಗಲಿ. ಆಗಲಿ ಪ್ರಭು. ಮಹದಾಜ್ಞೆ. ಲಕ್ಷ್ಮಣ ಮೂರ್ತಿ, ಊರ್ಮಿಳಾಪತಿ, ರಾಮಾನುಗ್ರಹದಿಂದ ನಿಮ್ಮ ಹತ್ತಿಯವರ ದರ್ಶನವಾದರೆ ತಮ್ಮ ವಿಚಾರವನ್ನು ಏನೆಂದು ಹರಹಲಿ ಪ್ರಭು. ಮಾರುತಿ, ಮಹಾದೇವರನ್ನು ಕಂಡಾಗ ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯ ಧನ್ಯ ಅದನ್ನು ನಾನು. ಅಂಗದ ಜಾಂಬುವಂತರೆ, ಹಿಂದಿನಿಂದ ಮೊದಲುಗೊಂಡು ಮಾತೆಯವರ ದರ್ಶನವಾಗುವವರೆಗೆ ಆಹಾರವನ್ನಾಗಲಿ ಜಲಪಾನವನ್ನಾಗಲಿ ಮಾಡುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಮಾರುತಿ, ನಿನಗೆ ಹೋದ ಕಾರ್ಯವು ಮಂಗಳವಾಗಲಿ. ಅಂಗದ ಜಾಂಬುವಂತ ಹೋಗಿ ಬಾ. ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ. 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 ನಾನಾ ಪ್ರದೇಶಗಳನ್ನು ಸುತ್ತಿಕೊಂಡು ಬಂದರೂ ಎಲ್ಲಿಯೂ ಮಹಾದೇವರ ದರ್ಶನವಾಗಲಿಲ್ಲ. ಇಲ್ಲಿ ನೋಡಿ, ಈ ಗುಹೆಯೊಳಗಿನಿಂದ ಶುಕ ಕೋಗಿಲಗಳ ಮಧುರ ಗಾನವು ಕೇಳಿ ಬರುತ್ತಿರುವುದು. ರಾಜಹಂಸಗಳು ಸಾಲು ಸಾಲಾಗಿ ಬರ್ತಿರುವು. ಒಂದು ವೇಳೆ ಆ ಚೋರನಾದ ರಾವಣನು ಜಗನ್ಮಾತೆಯಾದ ಸೀತಾ ಮಾತೆಯವರನ್ನು ಇಲ್ಲಿ ಬಚ್ಚಿಟ್ಟಿದರೂ ಇಟ್ಟಿರಬಹುದು. ಬಂದಿರಿ, ಎಲ್ಲರೂ ಈ ನನ್ನ ಲಾಂಘೋಲ್ಯವನ್ನು ಹಿಡಿದು ರಾಮ ಧ್ಯಾನ ಪಡುತ್ತಾ ಒಳಗೆ ಹೋಗೋಣ.
ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ. ಆಂಜನೇಯ, ಇತ್ತ ನೋಡಿದೆಯಾ? ಯಮುನೆ ರುದ್ರ ರೂಪ ಧರಿಸಿ ತಪಸ್ಮಿಯು ಎಷ್ಟು ಕ್ಷಣ ಮಾತ್ರದಲ್ಲಿ ಮಾಯವಾದಳಲ್ಲ. ಹಂಗದ ಜಾಂಬವಂತರೆ, ತಪಸ್ವಿಗಳ ಮಹಿಮೆಯನ್ನು ಹರಿತವರಾರೋ ಅದಕ್ಕೆ ಅಲ್ಲವೇ ಹೇಳುವುದು ಗುರುಮೂಲ, ಸ್ತ್ರೀಮೂಲ, ನದಿ ಮೂಲವನ್ನು ಪರೀಕ್ಷಿಸಲು ಹೋಗಬಾರದೆಂದು. ಆಂಜನೇಯ, ಇತ್ತ ನೋಡಿದೆಯಾ? ಯಮನೆ ರುದ್ರ ರೂಪ ಧರಿಸಿ ನಮ್ಮನ್ನು ನುಂಗಲು ಇತ್ತಲೇ ಬರುತ್ತಿರುವನು. ನಮ್ಮಗಳ ಅಯಸ್ಸು ಮುಗಿಯಿತು. ರಾಮ ರಾಮ ರಾಮ, ಹಾ ಭ್ರಷ್ಟ ಕೈಕೆ ಹೋರಳಿಂದ ಅದೆಷ್ಟು ಜನಕ್ಕೆ ವಿಪತ್ತು ಕಾದಿದೆಯೋ ರಾಮಚಂದ್ರ. ವನವಾಸವನು ಪೊಂದಿದನು ರಾಮ, ವನವಾಸವನು ಪೊಂದಿದನು ರಾಮ. ಸತಿಯ ನಗಲಿದ ಪುತ್ರ ಶೋಕಾತಬೋಪ ತನುವಂ ತಾನಿಟ್ಟು ಈ ಲೋಕವನಳಿದ. ತನುವಂ ತಾಬಿಟ್ಟು ಈ ಲೋಕವನಳಿದ ಘನವೀರ ಮಾರೀಚ ಮುಖ ಮುಖ್ಯರೋ ರಾಮ. ಜನಶೌರ್ಯದಿಂ ಮೃದರಾಜ ಮಡಿದನ ಕಟ, ಜನಶೌರ್ಯದಿಂ ಮೃದರಾಜ ಮಡಿದನ ಕಟ. ಆ ಪೌಲಸ್ಯ ನಿಂತಿದೆ ದೈತೇಂಧನ ಕೈಯೋಳಿಸಲಿಕ್ಕೆ ಬಹುದುಃಖ ಪಡುತ್ತಿಗಳ. ಎಮಗೆ ಬಂದದ ಪ್ರಾಣನಾಶ. ಆತ್ಮಬುದ್ಧಿ ಸುಖಂಚೈವ, ಗುರುಬುದ್ಧಿ ವಿಶೇಷತೆ, ಪರಬುದ್ಧಿ ವಿನಾಶಾಯ, ಸ್ತ್ರೀ ಬುದ್ಧಿ ಪ್ರಳಯಾಂಕರ್ಯ ಎಂಬ ಹಾದಿತ್ಯವನ್ನು ಕೇಳಿಲ್ಲವೇ? ಹಂಗದ ಜಾಂಬವಂತರೆ, ಹಿಂದೆ ಮುಂದೆ ಹೋಗಿ ನೋಡೋಣ ಬಂದಿರಿ. ಹಂಗದ ಜಾಂಬವಂತರೆ, ಈ ಸಾಗರವನ್ನು ನೋಡಿದ್ರ? ಈ ಶತಯೋಜನವಾದ ಸಾಗರವನ್ನು ದಾಟಿ ಹೋದರಲ್ಲವೇ ನಾವು ಲಂಕಾನಗರವನ್ನು ಸೇರುವುದು. ಆದ್ದರಿಂದ ಯಾರು ಯಾರು ಎಷ್ಟು ಯೋಜನೆ ಹಾರವಲ್ಲಿದೆ ಎನ್ನುವುದನ್ನು ಎನ್ನೊಡನೆ ತಿಳಿದು ಹೇಳುವರಾಗಿ. ಮಾರುತಿ ಪ್ರಭು, ನಾನೀಗಾಗಲೇ ನಳ, ನೀಲ, ಗವ್ಯ, ಗವಾಕ್ಷ, ಗಂಧಮಾದರ ಮುಂತಾದ ಕಪಿವೀರರನ್ನು ವಿಚಾರಿಸಿದೆನು. ಅವರೆಲ್ಲರೂ ಈ ಸಮುದ್ರದ ಮೊರೆತವನ್ನು ನೋಡಲಾರದೆ ಎದುರೇ ಅದು ಅಲ್ಲಿ ಕುಳಿತಿರುವರು. ಈಗ ನಮ್ಮ ಯುವರಾಜ ಅಂಗದ ಕುಮಾರರೇ, ತಾವು ಎಷ್ಟು ಯೋಜನೆ ಹಾರಬಲ್ಲಿರಿ? 100 ಯೋಜನ. 100 ಯೋಜನ ಹಾರುವೆ ಈ ಗರದಿ. 100 ಯೋಜನ ಹಾರುವೆ ಈ ಗರದಿ. ಮರಳಿ ಜಿಂದಕ್ಕೆ ಬರಲಾರೆನು ನಾನು. ಮರಳಿ ಜಿಂದಕ್ಕೆ ಬರಲಾರೆನು ನಾನು. ಕೇಳಿರಿ ಕೇಳಿರಿ ವಾನರ ವೀರರೇ, ಕೇಳಿರಿ ಕೇಳಿರಿ ವಾನರ ವೀರರೇ, ಮೇಲಗಿ ಹಾರ್ದಿಯ ದಾಸರು. ತಾತ, ನಾನು 100 ಯೋಜನ ಹಾರಬಲ್ಲೆ, ಆದರೆ ಮರಳಿ ಹಿಂದಕ್ಕೆ ಬರಲಾರನು ತಾತ. ಇರಲಿ ಇರಲಿ, ನಾನು ಹಿಂದೆ 27 ಬಾರಿ ಭೂಪ್ರದಕ್ಷಿಣೆ ಮಾಡಿದಾಗ ನನ್ನ ಶಕ್ತಿಯೆಲ್ಲ ಹುಡುಗಿರು ಹೋಗಿದ್ದು. ಈ ಕಾರ್ಯವು ನನ್ನಿಂದಲೂ ಸಹ ಸಾಧ್ಯವಿಲ್ಲ. ಇದಕ್ಕೆಲ್ಲ ಸಮರ್ಥರಾರೆಂದರೆ ಯಾರು ಅಂಗುಳಿಕೆಯನ್ನು ಕೊಟ್ಟು ಕಿವಿಯಲ್ಲಿ ಆತನ ಪತ್ನಿಯ ವಿಚಾರವನ್ನು ತಿಳಿಸಿದನೋ ಅವನೇ ಸಮರ್ಥನು. ಅಂದರೆ ನಮ್ಮ ಮಾರುತಿಯೇ ಈ ಸಮುದ್ರ ಲಂಘನವನ್ನು ಮಾಡಲು ಸಮರ್ಥನು.
ಮಾರುತಿ, ತಾತ. ನೀನಲ್ಲದೆ ಮತ್ತಾರಿಂದಲೂ ಈ ಸಮುದ್ರ ಲಂಘನ ಕಾರ್ಯ ಸಾಧ್ಯವಿಲ್ಲ. ಏನೇನು ಸಾಮಾನ್ಯನೇ? ಏನು ತಾತ, ಈ ಕಾರ್ಯ ನನ್ನಿಂದ ಆಗಬೇಕೆ? ಹೌದು. ಆಗಲಿ. ನಾನೀಗಲೇ ಮಹೇಂದ್ರಗಿರಿಯನ್ನು ಹೇರಿ ಅಲ್ಲಿಂದ ಶ್ರೀರಾಮವರ್ಣ ಭಾಗದಂತೆ ಹಾರಿ ಮಾತೆಯವರ ಕುಶಲ ವಾರ್ತೆಯನ್ನು ತಿಳಿದು ಬರುವ ತನಕ ತಾವೆಲ್ಲರೂ ಇಲ್ಲಿಯೇ ಕುಳಿತು ರಾಮ ಧ್ಯಾನವನ್ನು ಮಾಡುವ ಆಗಬಹುದು. ಲಂಗೆ ಬೇರೆ ಪಾತಿಯ ಬರದಿ ತೊರೆದ ಹರ್ಷ ಲಂಗೆ ಬೇರೆ ಪಾತಿಯ ಬರದಿ ಲಂಗಿ ಬೇರೆ ಸಂಗದವರೆಗೆ ತುಂಗ ಬರದೆ ನಾನು ಲಂಗಿ ಬೇರೆ ಸಂಗದವರೆಗೆ ತುಂಗ ಬರದೆ ನಾನು ಲಂಗೆ ಬೇರೆ ಪಾತಿಯ ಬರದೆಂದೊರನ ಹರ್ಷವಾದ ಲಂಗೆ ಬೇರೆ ಪಾತಿಯ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಭವತ್ತದರುತ್ತಲೇ ಸೇವರ ಪಾದವ ಭಾವದಿನ ನಿಂತೆ ದೇವರ ಪಾದವ ಭಾವದಿನ ನಿಂತೆ ಲಂಗೆ ಬೇರೆ ಬರದಿದ್ದೊರನ ಹರ್ಷವಾದ ಲಂಗೆ ಬೇರೆ ಪಾತಿಯ ಲಂಗಿ 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 ಪಾತಿಯ 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 ಜಯ ಸಮುದ್ರ ಲಂಕನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನನ್ನನ್ನು ಅಡ್ಡಗಟ್ಟಲು ಬಂದ ನಾಗಮಾತೆಯಾದ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ನನ್ನನ್ನು ನುಂಗಲು ಬಂದ ಸಿಂಹಿಕೆ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಸೂಕ್ಷ್ಮೋಪವಾಗಿ ಪ್ರವೇಶಿಸಿ ಆಕೆ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆ ಉದರವನ್ನು ಸೀಳಿ ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಕೃಪೆಯಿಂದಲ್ಲವೇ ರಾಮಚಂದ್ರ? ಎಂತಹ ವೈಭವಯುಕ್ತವಾದ ನಗರವಿದು! ವಿವಿಧ ಗೋಪುರಗಳಿಂದಲೂ ಮೇಲುಪ್ಪರಿಗಳಿಂದಲೂ ಕಂಗೊಳಿಸುತ್ತಿರುವುದಲ್ಲ, ಇದೇ ಅಲ್ಲವೇ ಆ ಪ್ರಚಂಡ ರಾವಣನ ಪಟ್ಟಣ? ಚಂಡ ತಾಂಡವ ಮಂಡಲೇಂದ್ರನ ಚಂಡ ತಾಂಡವ ಮಂಡಲೇಂದ್ರನ ಚಂಡ ತಾಂಡವ ಮಂಡಲೇಂದ್ರನ ಚಂಡ ತಾಂಡವ ಮಂಡಲೇಂದ್ರನ ಕಂಡು ಹಿಡಿದೊರ ಇಂದು ಬೇಪಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಗಗನ ತೊಲಕಿ ಹೋಗೆ ವಕಲೋಳ ಮೇಲೆ ಏರಿ ನೆಗೆಗಿದೆ ಗಗನ ತೊಲಕಿ ಹೋಗೆ ವಕಲೋಳಗಳ ಮೇಲೆ ಏರಿ ಗತಿಯೊಳಗ ಸುಗನದರದೆ ಗತಿಯೊಳಗ ಸುಗನದರದೆ ಗತಿಯೊಳಗ ಸುಗನದರದೆ ಗತಿಯೊಳಗ ಸುಗನದರದೆ
ಗಗತಿ ಎಳಗ ಶುಕನ ತೆರದಿ ಶುಕನ ತೆರದಿ ಗಗತಿ ಒಳಗ ಗಗತಿ ಒಳಗ ಶುಕನ ತೆರದಿ ಗಗತಿಯೊಳಗ ಶುಕನ ತೆರದಿ ಲಿಗೆ ಬರುತ್ತಿರೆ ನಗರವನ್ನೊರೆ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಕುಲವಂ ಹಿಂಸಿಸಿ ರಾಮ 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 ರಾಮಚಂದ್ರ ಸುರ ಕುಲವಂ ಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬಾಧಿಸುತ್ತಿರ್ಪ ದಶ ಪುರಮೆದೋ ದುರುಳ ದಶ ಪುರವಿದೋ ನಿರುಕಿಸಿದೆ ನಿರುತ ಶ್ರೀರಾಮಚಂದ್ರನ ದಯದೇ ರಾಮಚಂದ್ರನ ದಯದೇ ತೊಳೆವ ಹೇಮದ ಒಳೆವ ಕಳಶ ತಳ ತಳ್ಳಿಸಿ ಗಗನವ ಬೆಳಗಿರೆ ತೊಳೆವ ಹೇಮದ ಒಳೆವ ಕಳಶ ತಳ ತಳ್ಳಿಸಿ ಗಗನವ ಬೆಳಗಿರೆ ತಳ ತಳ ತಳ್ಳಿಸಿ ಗಗನವ ಬೆಳಗಿರೆ ತಳ ತಳ ತಳ್ಳಿಸಿ ಗಗನವ ಬೆಳಗಿದೆ ಜಲತೆ ಕೊಟ್ಟಾಟ ಜಲದ ಮೇಲೆ ಜಲತೆ ಕೊಟ್ಟಾಟ ಜಲದ ಮೇಲೆ ಜಲತೆ ಕೊಟ್ಟಾಟ ಜಲದ ಮೇಲೆ ಜಲತೆ ಕೊಟ್ಟಾಟ ಜಲದ ಮೇಲೆ ಚಲತೆ ಪುಟಧ ಜಲದ ಮೇಲೆ ಜಲದ ಮೇಲೆ ಚಲತೆ ಪುಟಧ ಜಲದ ಮೇಲೆ ಚಲತೆ ಪುಟಧ ಜಲದ ಮೇಲೆ ಚಲತೆ ಪುಟಧ ಜಲಿಪ ದೈತ್ಯನ ಒಳ್ಳೆವ ನಗರವ ದೈತ್ಯನ ಒಳ್ಳೆವ ನಗರವ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಕಂಡೇ ಇನ್ನು ಈ ನಡುರಾತ್ರಿಯಲ್ಲಿ ಪುರವನ್ನು ಪ್ರವೇಶ ಮಾಡುವೆನು. ಪುರ ಪ್ರವೇಶ ಮಾಡೋಣವೆಂದರೆ ಯಾರೋ ದಾನವಿಯೋ ಕೋಟೆಯ ಬಾಗಿಲಿನಲ್ಲಿ ಬೃಹದಾಕಾರವಾಗಿ ಬಿದ್ದು ಹೊರಲಾಡುತ್ತಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿ ಮುಂದಕ್ಕೆ ಹೋಗುವನು. ಎಲೈ ದಾನವಿಯೇ, ಹೇಳು ಮೇಲೆ. ರಾಮ ರಾಮ ರಾಮ, ಈಕೆಯನ್ನು ಸೃಷ್ಟಿಸಬೇಕಾದರೆ ಆ ಚತುರ್ಮುಖನಾದ ಬ್ರಹ್ಮದೇವನು ಬಹಳ ಕಷ್ಟಪಟ್ಟಿರಬೇಕು. ಇರಲಿ, ಈಕೆಯನ್ನು ಎಚ್ಚರಿಸಿ ನೋಡುವೆನು. ಆ
ಛೇ ಹಾಳಾದ ಸೊಳ್ಳೆ ನೋಡ. ಲೇ ಮನ್ಮಥ, ಈ ಹಾಳಾದ ಮನ್ಮಥನಿಗೆ ನನ್ನ ಮೇಲೆ ಬಹಳ ದಿನಗಳಿಂದ ಕಣ್ಣು. ನನ್ನ ರೂಪ ಲಾವಣ್ಯವನ್ನು ನೋಡಿ ಮೋಹಿಸಲು ಬಂದಿರುವ. ನಾಳೆ ಭೇಟಿ ಆಗೋಣ ಮನ್ಮಥ, ಈ ದಿನ ಬೇಡ. ಅಯ್ಯೋ, ಎಂತಹ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸ್ತಿರುವರಲ್ಲ, ಇರಲಿ, ಯಾರೆಂದು ನೋಡಿಯೇ ಬಿಡೋಣ. ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿ ಇದ್ದಾರೆ, ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸುವವರು ಯಾರಾಗಿರಬಹುದು. ಇರಲಿ, ನೋಡಿಯೇ ಬಿಡೋಣ. ಮಂಗಣ್ಣ, ಮರ್ಕಟ, ಕಪಿ, ಚೇಷ್ಟೆ. ಸರಿ, ಅರ್ಧ ರಾತ್ರಿ ವೇಳೆಯಲ್ಲೇ ಕತ್ತು ಕಳ್ಳ ಅರ್ಧ ರಾತ್ರಿ ವೇಳೆಯಲ್ಲಿ ಕದ್ದು ಕಳ್ಳನದ ಬಂದಿಯಾರೇನೋ ಕವಿಯ ನೀ ನಾರೇನೋ. ಕಳ್ಳನಲ್ಲ ಕಾಣೆ ನಾನು, ಒಳ್ಳೆ ವಾಯು ಪೋತ್ರ ಕನ್ನುವ. ಕಳ್ಳನಲ್ಲ ಕಾಣೆ ನಾನು, ಒಳ್ಳೆ ವಾಯು ಪೋತ್ರ ಹನುಮ. ಕಳ್ಳ ಮೌಳ ಸಾರೆ ಬೇಗ, ಕಳ್ಳ ಮೌಳ ಸಾರೆ ಬೇಗ, ಸಾರೆಲೆ ನೀ ಸಾರೆಲೆ. ಎಲೈ ದಾನವೇ, ಏಕೆ ಹುಚ್ಚು ಹುಚ್ಚಾಗಿ ಹರಡ್ತಿರುವೆ? ನಾನು ಈ ಪುರವೊಂದೊಂದು ಸಾರಿ ಪ್ರವೇಶ ಮಾಡಿಕೊಂಡು ಬರುವೆನೋ, ದಾರಿಯನ್ನು ಬಿಡು. ಇರಲಿ, ತಾವು ಯಾರು ತಮ್ಮ ನಾಮಾಂಕಿತವೇನೋ ಈ ರೀತಿ ಅರ್ಧರಾತ್ರಿ ವೇಳೆ ನನ್ನ ಎಚ್ಚರಿಸಲು ಕಾರಣವನ್ನು ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅದು ಅಲ್ಲದೆ ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಅಮ್ಮ, ನಾನು ರಾಮದೂತ. ಆಹಾ, ನನ್ನಾಗೆ ನೀನು. ಎಲೈ ದಾನವೇ, ನಾನು ರಾವಣನ ದೂತೆ, ನೀನು ರಾಮನ ದೂತ. ನಿನ್ನ ನಾಮಾಂಕಿತವು ತಿಳಿಯುದು. ನನ್ನ ನಾಮ ಹೌದು. ತಮ್ಮ ನಾಮಾಂಕಿತ ಹೇಳಲೇ ಇಲ್ಲವಲ್ಲ. ನನ್ನ ನಾಮಾಂಕಿತವೇ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಕೇಸರಿ ಎಂಬ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಮಾರುತಿ ಅಂತಲೋ ಹನುಮಂತನೆಂತಲೋ ಆಂಜನೇಯಂತಲೂ ಕರೆಯುವರು. ಓಹೋ, ಮಾರುತಿ, ಹನುಮಂತ, ಆಂಜನೇಯ. ಹೌದು. ಇರಲಿ, ನಾನಾದರೂ ಈ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ಲಂಕಿಣಿ? ಹೌದು. ಢೆಂಕಿಣಿ, ಶಂಕಿಣಿ, ಈ ನನ್ನ ಲಾಂಗೋಲವನ್ನು ಕುಣಿ 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 ಕುಣಿ. ಚೆನ್ನಾಗಿ ಕುಣಿಯುವೆ. ಇರಲಿ, ಎಲೈ ದಾನವೇ, ತಾವು ಪುರಪ್ರವೇಶ ಮಾಡಲು ಬಂದಿರುವರು. ಹೌದು. ಕೇಳಿ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ಏನು? ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರುವುದು, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ಪುರಪ್ರವೇಶ ಮಾಡಬೇಕಾದರೆ ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಏನು?
ಪುರಪ್ರವೇಶ ಮಾಡಬೇಕಾದ್ರೆ ನಿನ್ನೊಡವೆ ಯುದ್ಧ ಮಾಡಬೇಕೆ? ಆಗಲಿ, ನಾವಿಬ್ಬರು ಷರತ್ತ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನಿನ್ನ ಮುಷ್ಟಿಯಿಂದ 3 ಪ್ರಹಾರಗಳನ್ನು ನನಗೆ ಹೊಡೆ. ರಾಮಾನುಗ್ರಹದಿಂದ ಬದುಕುಳಿದರೆ ನಾನೊಂದು ಪೆಟ್ಟನ್ನು ಹೊಡೆಯುವೆನು. ನಾನು ನಿನಗೆ 3 ಪ್ರಹಾರಗಳನ್ನು ನೀಡಬೇಕು. ಹೌದು. ಬದುಕಿ ಉಳಿದರೆ ಹೌದು ರೇ ಹೌದು. ರಾಮ ರಾಮ ರಾಮ. ಕರ್ಕಟಕ್ಕೆ ಬಹಳ ಬುದ್ಧಿಭ್ರಮಣೆ ಆಗಿರುವಂತೆ ಕಾಣಿದ್ರು. ಜೈ ಜೈ ಶ್ರೀರಾಮಚಂದ್ರ. ಯಾರಿಗೂ ಪ್ರಹರಿಸಿ ಇರಲಿಲ್ಲ. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿಕೋ. ಆಗಲಿ. ಜೈ ಲಂಕೇಶ್ವರ. ಶ್ರೀರಾಮಚಂದ್ರ ಬೇಡ ಅಂತ ಹೇಳಿದ್ರೆ ಕೇಳಿದ್ರಲ್ವಾ? ಅಕ್ರಾಕ್ಷ ಮಗ್ರಾಕ್ಷ ತಾಂಡಗೆ ಹೆಸಿರಲ್ಲಿ. ಜೈ ಜೈ ಶ್ರೀರಾಮಚಂದ್ರ. ಎಲೈ ದಾನವಿ, ಇನ್ನು 2 ಪ್ರಹಾರ. ಇಂದು ಹೇಳವೆ. ಆಗಲಿ. ಜೈ ಜೈ ಶ್ರೀರಾಮಚಂದ್ರ. ಜೈ ಜೈ ಶ್ರೀರಾಮಚಂದ್ರ. ಜೈ ಜೈ ಶ್ರೀರಾಮಚಂದ್ರ. ಈ ಮರ್ಕಟವು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಅಂತ ತೋರುತ್ತಿರುವುದು. ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಕುಳಿತುಕೊಳ್ಳಲೆ. ಇನ್ನೂ ಒಂದು. ಜೈ ಜೈ ಶ್ರೀರಾಮಚಂದ್ರ. ಜೈ 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 ರಾವಣೇಶ್ವರ. ಜೈ ಜೈ ಶ್ರೀರಾಮಚಂದ್ರ. ಲಂಕಿಣಿ, ನಿನ್ನ ಅವಧಿ ಮುಗಿಯಿತು. ಈಗ ನನ್ನ ಸರದಿ. ಕುಳಿತುಕೊಳ್ಳಲಾಗೋ. ಆಯ್ತಪ್ಪ. ನಿನ್ನ ಇಷ್ಟ ದೇವರನ್ನು ನೆನೆಸ್ಕೊಳ್ವೆಯಾ? ನೆನ್ನೆನೆ ನೆನೆಸ್ಕೊಂಡು ಇವತ್ತೇನು ನೆನೆಸ್ಕೊಳಲ್ವಾ? ಆಗಲಿ. ಜೈ ಜೈ ಶ್ರೀರಾಮಚಂದ್ರ. ಮಾರುತಿ, ಹೀಗೆ ಬಾ. ಪಿತಾಮಹನು ಹೇಳಿದನು, ಎಂದು ವಾನರ ವೀರನೋರ್ವಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿ ಎಂದು ರಾವಣನಿಗೆ ಅಪಜಯವೆಂದು ಅದು ಇಂದಿಗೆ ನಿಜವಾಯಿತು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು, ನಿರಾತಂಕವಾಗಿ ರಾಮ ಕಾರ್ಯವನ್ನು ಸಾಧಿಸು. ಲಂಕಿಣಿ, ಇದು ನಿನ್ನ ಶಾಪವೇ? ಆಗಲಿ, ನೀನಿನ್ನೂ ಹೊರಡು.